ನೀವು HMPV ವೈರಸ್ ಬಗ್ಗೆ ತುಂಬಾ ಕೇಳ್ತಾ ಇದ್ದೀರಾ. ಕೋವಿಡ್ ಥರ ಇನ್ನೊಂದು ಲಾಕ್ಡೌನ್ ಆಗಬಹುದಾ ಅನ್ನೋ ಆತಂಕ ಇದೆಯಾ? ನಿಮ್ಮ ಮಕ್ಕಳನ್ನು ಸ್ಕೂಲ್ಗೆ ಕಳಿಸ್ಬೇಕಾ ಬೇಡವಾ ಅನ್ನೋ ಪ್ರಶ್ನೆ ಕಾಡ್ತಾ ಇದೆಯಾ? ಹಾಗಿದ್ರೆ ಬನ್ನಿ ಈ HMPV ವೈರಸ್ ಬಗ್ಗೆ ಇನ್ನೂ ಹೆಚ್ಚಾಗಿ ತಿಳ್ಕೊಳ್ಳೋಣ. ನಾನು ಡಾಕ್ಟರ್ ಭವ್ಯ ಶಿವಲಿಂಗಯ್ಯ, ಪಲ್ಮನಾಲಜಿಸ್ಟ್ ಹಾಗೂ ಇಂಟೆನ್ಸಿವಿಸ್ಟ್, ಫೌಂಡರ್ ಆಫ್ SJD ಲಂಗ್ ಕೇರ್. ಈ HMPV ವೈರಸ್ ಅಂದರೆ ಏನು? ಇದು ಸಾಮಾನ್ಯವಾದ ಒಂದು ರೆಸ್ಪಿರೇಟರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ ಮಾಡುವಂಥ ವೈರಸ್ಸು. ಇದಕ್ಕೆ ಹ್ಯೂಮನ್ ಮೆಟಾ ನ್ಯೂಮೋ ವೈರಸ್ ಅಂತ ಹೇಳ್ತೀವಿ. ಬಹಳ ವರ್ಷ ಕಾಲದಿಂದಲೂ ಇದು ನಮ್ಮ ಜೊತೆ ಇದೆ. ಕೇಳ್ತಿರಬಹುದು ನೀವು, ಚೈನಾದಲ್ಲಿ ತುಂಬ ಜಾಸ್ತಿ ಆಗಿದೆ, ಅಲ್ಲಿ ಬೆಡ್ ಸಿಗ್ತಾ ಇಲ್ಲ, ಜನಗಳು ತೊಂದರೆಗೆ ಒಳಗಾಗಿದ್ದಾರೆ ಅನ್ನೋದು ಕೇಳ್ತಾ ಇರಬಹುದು. ಇಂಡಿಯಾದಲ್ಲೂ ಕೂಡ ಈ ರೆಸ್ಪಿರೇಟರಿ ಇನ್ಫೆಕ್ಷನ್ಗಳು ಜಾಸ್ತಿ ಆಗ್ತಾ ಇದೆ. ಸೊ ನಮ್ಮಲ್ಲೂ ಕೂಡ OPDಗಳು ಬ್ಯುಸಿಯಾಗಿವೆ ಹಾಗೂ IP ಬೆಡ್ಗಳು ಭರ್ತಿಯಾಗಿವೆ. ಯಾಕಂದರೆ ಈ ರೆಸ್ಪಿರೇಟರಿ ವೈರಸ್ಗಳು ಸಾಮಾನ್ಯವಾಗಿ ಚಳಿಗಾಲದಲ್ಲೇ ಹರಡೋ ಅಂಥದ್ದು. ಈಗ ನಾವು ಬರೀ HMPV ಮಾತ್ರ ಅಲ್ಲ, RSV ವೈರಸ್ ಹಾಗೂ ಫ್ಲೂ ವೈರಸ್ಗಳನ್ನು ಕಾಮನ್ ಆಗಿ ನೋಡ್ತಾ ಇದ್ದೀವಿ. ಈ ಥರ ಪೇಷಂಟ್ಗಳು ಹೆಚ್ಚಾಗೋದು ಪ್ರತಿ ವರ್ಷವೂ ನಡೀತಾ ಇರುವಂಥದ್ದು, ಈ ವರ್ಷ ಮಾತ್ರ ಅಲ್ವೇ ಅಲ್ಲ. ಇದು ಪ್ಯಾಂಡಮಿಕ್ ಆಗುತ್ತಾ ಅನ್ನೋ ಆತಂಕ ಏನಾರ ಇದೆಯಾ? ಹಾಗಿದ್ರೆ ಖಂಡಿತ ಆತಂಕ ಮಾಡ್ಕೊಳ್ಬೇಡಿ. ಇದು ಹೊಸ ವೈರಸ್ ಅಲ್ವೇ ಅಲ್ಲ, 25 ವರ್ಷಗಳಿಂದ ಇರುವಂಥ ವೈರಸ್ಸು. ಹಾಗೂ 2001ನಲ್ಲಿ ಇದು ಫಸ್ಟ್ ಡಿಟೆಕ್ಟ್ ಆಗಿರೋದು. ಬಟ್ ಅದಕ್ಕಿಂತ ಮುಂಚೆ ಬಹಳ ಕಾಲದಿಂದ ಈ ವೈರಸ್ ನಮ್ಮ ಜೊತೆ ಇದೆ. ಈ ವೈರಸ್ ಯಾವಾಗಲೂ ನಮ್ಮ ಜೊತೆ ಇರೋದ್ರಿಂದ ನಮ್ಮ ಇಮ್ಯುನಿಟಿ ಡೆವಲಪ್ ಆಗಿದೆ. ಸೊ ಪ್ಯಾಂಡಮಿಕ್ ಅಥವಾ ಲಾಕ್ಡೌನ್ ಆಗೋ ಸಾಧ್ಯತೆಗಳು ಬಹಳ ಕಮ್ಮಿ. ಈ HMPV ವೈರಸ್ ಹಾಗೂ ಕೋವಿಡ್ ವೈರಸ್ನ ಗುಣಲಕ್ಷಣಗಳು ಆಲ್ಮೋಸ್ಟ್ ಸ್ವಲ್ಪ ಸಿಮಿಲರ್ ಆಗಿದೆ. ಹಾಗಂತ ಇದು ಕೋವಿಡ್ ಥರ ಭಯಾನಕಾರಿ ಅಲ್ವೇ ಅಲ್ಲ. ಸೊ ನೆಕ್ಸ್ಟ್ ಹೋಗ್ತಾ ಇದು ಹೇಗೆ ಹರಡುತ್ತೆ ಅಂತ ತಿಳ್ಕೊಳ್ಬೇಕಾದ್ರೆ, ಇದು ರೆಸ್ಪಿರೇಟರಿ ಸೆಕ್ರೀಷನ್ಸಿಂದ ಹರಡೋ ಅಂಥದ್ದು. ಈಗ ನಾವು ಕೆಮ್ಮಿದಾಗ, ಸೀನ್ದಾಗ ಅಥವಾ ಮೂಗಿನ ಸೆಕ್ರೀಷನ್ ಹೊರ ಬಂದಾಗ ಎಲ್ಲೋ ಡೆಪಾಸಿಟ್ ಆಗುತ್ತೆ. ಇನ್ನೊಬ್ಬ ವ್ಯಕ್ತಿ ಅದ್ರ ಮೇಲೆ ಕೈ ಇಡ್ತಾನೆ, ಅದನ್ನ ಮುಖದ ಮೇಲೆ ಹಾಕೊಳ್ತಾರೆ, ಅಥವಾ ಡೈರೆಕ್ಟಾಗಿ ನಮ್ಮ ಮೂಗೊಳಗೆ ಹೋಗ್ಬೋದು, ಬಾಯಿ ಒಳಗೆ ಹೋಗ್ಬೋದು. ಹೀಗೆ ಒಬ್ಬರಿಂದ ಇನ್ನೊಬ್ಬರಿಗೆ ಹರಡುವಂಥ ಕಾಯಿಲೆ ಇದು. ಈ ಕಾಯಿಲೆಯ ಮುಖ್ಯ ಗುಣಲಕ್ಷಣಗಳು ಏನು ಅಂತ ಹೇಳಿದ್ರೆ, ಮೂಗು ಸೋರೋದು, ಗಂಟ್ಲು ನೋವು ಬರೋದು, ಸ್ವಲ್ಪ ಥ್ರೋಟ್ ಇರಿಟೇಷನ್ ಆಗ್ತಾ ಇರುತ್ತೆ, ಕೆಮ್ಮು, ಜ್ವರ, ಮೈಕೈ ನೋವು. ಈ ಸಿಂಪ್ಟಮ್ಸ್ಗಳು ಯೂಶಲಿ ಎಲ್ಲ ವೈರಲ್ ಇನ್ಫೆಕ್ಷನಲ್ಲೂ ಕಾಣ್ತಾ ಇರುತ್ತೆ. ಆದರೆ ಕೆಲವರಲ್ಲಿ ಕಾಯಿಲೆ ಸ್ವಲ್ಪ ಹೆಚ್ಚಾಗಿ ಕಾಣ್ಬೋದು. ಎಸ್ಪೆಷಲಿ ಯಾರಿಗೆ ಆಸ್ಮಾ ಇರುತ್ತೆ, ಯಾರಿಗೆ COPD, ಸ್ಮೋಕಿಂಗ್ ರಿಲೇಟೆಡ್ ಡಿಸೀಸ್ ಇರುತ್ತೆ, ಶುಗರ್ BP ಕಂಟ್ರೋಲ್ ಇರಲ್ಲ, ಇಂಥವ್ರಿಗೆ ಕಾಯಿಲೆ ಸ್ವಲ್ಪ ಹೆಚ್ಚಾಗಿ ಕಾಣಬಹುದು. ಅದು ಏನು ಅಂತ ಹೇಳಿದ್ರೆ, ಎದೆ ಬಿಗಿ ಆಗದಂಗೆ ಆಗ್ತಾ ಇರುವಂಥದ್ದು, ಉಸಿರಾಟಕ್ಕೆ ತೊಂದರೆ ಆಗಬಹುದು, ಜ್ವರ ಜಾಸ್ತಿ ಇರುವಂಥದ್ದು, ಆಕ್ಸಿಜನ್ ಲೆವೆಲ್ ಕಮ್ಮಿ ಆಗೋದು, ಈ ಥರ ಎಲ್ಲ ಕಾಣಬಹುದು. ಹಾಗಂತ ಎಲ್ಲ ಆಸ್ಮಾ ಇರೋ ವ್ಯಕ್ತಿಗಳಿಗೂ ಅಥವಾ COPD ಇರೋ ವ್ಯಕ್ತಿಗಳಿಗೂ ಈ ಕಾಯಿಲೆ ಕಾಣುತ್ತೆ ಅಂತ ಅಲ್ಲ. ಇದು ಕೂಡ ಇಂಥವರಲ್ಲೂ ರೇರೇನೆ. ಬಟ್ ಯಾರಿಗೆ ಕೋಮಾರ್ಬಿಡಿಟೀಸ್ ಇರುತ್ತಲ್ಲ, BP ಹಾಗೂ ಶುಗರ್ ತೊಂದರೆ, ಇವರಲ್ಲಿ ಪ್ರಾಬ್ಲಮ್ ಸ್ವಲ್ಪ ಹೆಚ್ಚಾಗಿ ಕಾಣುವ ಸಾಧ್ಯತೆಗಳು ಇವೆ. ಈ ಕಾಯಿಲೆ ಯಾವ ವಯಸ್ಸಿನವರಿಗೆ ಹೆಚ್ಚಾಗಿ ಕಾಡುತ್ತೆ ಅನ್ನೋದನ್ನು ಹೇಳೋದಾದರೆ, ಇದು ಯಾವ ವಯಸ್ಸಿನವರಿಗಾದರೂ ಬರಬಹುದು. ಹೆಣ್ಮಕ್ಳಿಗಾಗಲಿ ಗಂಡು ಮಕ್ಳಿಗಾಗಲಿ ಯಾರಿಗೆ ಬರಬಹುದು. ಆದರೆ 65 ವರ್ಷಕ್ಕಿಂತ ಮೇಲ್ಪಟ್ಟ ಜನರಿಗೆ ಅಥವಾ 5 ವರ್ಷದಿಂದ ಕೆಳಗಿರುವ ಮಕ್ಕಳಿಗೆ ಹೆಚ್ಚಾಗಿ ಈ ಸಮಸ್ಯೆ ಕಾಣಬಹುದು. ಯಾಕಂದರೆ 5 ವರ್ಷಕ್ಕಿಂತ ಕೆಳಗಡೆ ಇರೋರಿಗೆ ಇಮ್ಯುನಿಟಿ ಇನ್ನೂ ಅಷ್ಟಾಗಿ ಡೆವಲಪ್ ಆಗಿರಲ್ಲ. 65 ವರ್ಷದ ಮೇಲ್ಪಟ್ಟವ್ರಿಗೆ ಇಮ್ಯುನಿಟಿ ಕ್ಷೀಣಿಸ್ತಾ ಬರ್ತಾ ಇರುತ್ತೆ. ಹಾಗೂ ಅದ್ರ ಜೊತೆಗೆ ಅವ್ರಿಗೆ BP, ಶುಗರ್ ಹಾಗೂ ಮತ್ತೆ ಯಾವುದೇ ಕಾಯಿಲೆ ಇರಬಹುದು. ಆದ್ದರಿಂದ ಈ ವಯಸ್ಸಿನ ಗ್ರೂಪಲ್ಲಿರೋರಿಗೆ ಸ್ವಲ್ಪ ಇನ್ಫೆಕ್ಷನ್ ಜಾಸ್ತಿ ಆಗೋ ಸಾಧ್ಯತೆಗಳು ಇರುತ್ತೆ. ಸೊ ಈ ಕಾಯಿಲೆ ಬಂದಾಗ ಅಥವಾ ಈ ಇನ್ಫೆಕ್ಷನ್ ಆದಾಗ ಏನಾರ ಇನ್ವೆಸ್ಟಿಗೇಷನ್ ಮಾಡಿಸ್ಕೊಳ್ಬೇಕಾ? ಯೂಶಲಿ ಅಂಥ ಯಾವ ಟೆಸ್ಟ್ ಕೂಡ ಇಲ್ಲ ಇಲ್ಲಿ ಮಾಡಿಸ್ಕೊಳ್ಳಿಕ್ಕೆ, ಹಾಗೂ ಅವಶ್ಯಕತೆ ಕೂಡ ಇರೋದಿಲ್ಲ. ಯಾಕಂದರೆ ಇದು ಸಾಮಾನ್ಯವಾಗಿ ಇರುವಂಥ ರೆಸ್ಪಿರೇಟರಿ ಇನ್ಫೆಕ್ಷನ್ 3 ರಿಂದ 5 ದಿನ ನಮಗೆ ತೊಂದರೆ ಕೊಟ್ಟು ಹೋಗ್ಬಿಡುತ್ತೆ. ಆದರೆ 5 ದಿನಗಳಿಗಿಂತ ಜಾಸ್ತಿ ಇದ್ದರೆ ಪ್ರಾಬ್ಲಮ್ಮು, ಈಗ ಕೆಮ್ಮು, ಕಫ ಇರಬಹುದು, ಉಸಿರಾಟಕ್ಕೆ ತೊಂದರೆ ಇರಬಹುದು, ಆ ಥರ ಏನಾರು ಪ್ರಾಬ್ಲಮ್ ಇದ್ದಾಗ ನೀವು ನಿಮ್ಮ ಡಾಕ್ಟರ್ ಬಳಿಗೆ ಹೋದಾಗ ಅವರು ರಕ್ತ ಪರೀಕ್ಷೆ, ಎಕ್ಸ್ರೇ, ಕಫ ಪರೀಕ್ಷೆಗಳನ್ನ ಮಾಡ್ತಾರೆ. ಈ ಕಫದಲ್ಲಿ PCR ಅಂತ ಪರೀಕ್ಷೆ ಮಾಡ್ಬೋದು. ಅದರಲ್ಲಿ ಈ ವೈರಸ್ ಇದೆಯೋ ಇಲ್ವೋ ಅನ್ನೋದನ್ನ ಡಿಟೆಕ್ಟ್ ಮಾಡಬಹುದು. ಆದರೆ ಸಾಮಾನ್ಯವಾಗಿ ನಾವು ಈ ಟೆಸ್ಟ್ನ ಮಾಡೋದಿಲ್ಲ. ಸೊ ನೆಕ್ಸ್ಟು ಟ್ರೀಟ್ಮೆಂಟ್ ಆಪ್ಷನ್ಸ್ಗಳು ಏನಿದೆ ಅಂತ ನೋಡೋದಾದರೆ, ಇದಕ್ಕೆ ಅಂತ ಯಾವುದೇ ವಿಶೇಷವಾದ ಟ್ರೀಟ್ಮೆಂಟ್ ಇಲ್ಲ. ಏನು ಬೆಸ್ಟ್ ಟ್ರೀಟ್ಮೆಂಟ್ ಅಂದರೆ ಬೆಡ್ ರೆಸ್ಟು. 2 to 3 days ಬೆಡ್ ರೆಸ್ಟ್ ತೊಗೊಂಡ್ರೆ ಒಳ್ಳೆಯದು. ಅದ್ರ ಜೊತೆಗೆ ಅಡಿಕ್ವೇಟ್ ಫ್ಲೂಯಿಡ್ ಇಂಟೇಕ್, ನೀರಿನಾಂಶ ಇರೋ ಪದಾರ್ಥಗಳನ್ನ ಜಾಸ್ತಿ ತೊಗೊಳ್ಬೇಕು. ಮಜ್ಜಿಗೆ ಆಗಲಿ, ಜ್ಯೂಸ್ ಆಗಲಿ ಜಾಸ್ತಿ ತೊಗೊಳ್ಳೋದು ಒಳ್ಳೆಯದು. ಜ್ವರ ಹಾಗೂ ಮೈಕೈ ನೋವಿದ್ರೆ ಪ್ಯಾರಾಸಿಟಮಾಲ್ ತೊಗೊಂಡು ಬೆಡ್ ರೆಸ್ಟ್ ತೊಗೊಂಡ್ರೆ ಅಷ್ಟೇ ಸಾಕು. ಸೊ ಆದರೆ ಯಾವಾಗ ಉಸಿರಾಟ ತೊಂದರೆ ಜಾಸ್ತಿ ಆಗ್ತಾ ಇರುತ್ತೆ, ಎದೆ ಬಿಗಿತ ಜಾಸ್ತಿ ಆಗ್ತಾ ಇರೋವಂಥ ಸಂದರ್ಭದಲ್ಲಿ, ಜ್ವರ ಇದ್ದರೆ ಬಿಡ್ತಾನೆ ಇರಲ್ಲ ಅಂಥ ಜ್ವರ ಇದ್ದಾಗ, ತುಂಬ ಸುಸ್ತಾದಾಗ ನಿಮ್ಮ ಡಾಕ್ಟರ್ನ ಭೇಟಿಯಾಗಿ ಅವರು ಏನು ಸಲಹೆ ಕೊಡ್ತಾರೆ ಅದನ್ನು ಪಾಲಿಸೋದು ಒಳ್ಳೆಯದು ಅಂತ ಹೇಳ್ತೀನಿ.
ಹಾಸ್ಪಿಟಲ್ನಲ್ಲೂ ಕೂಡ ನಾವು ಸಿಂಪ್ಟಮ್ಯಾಟಿಕ್ ಟ್ರೀಟ್ಮೆಂಟ್ ಅಷ್ಟೇ ಕೊಡುವಂಥದ್ದು. ಜ್ವರ ಇದ್ದರೆ ಜ್ವರ ಕಮ್ಮಿ ಆಗಲಿ ಅಂತ, ಸುಸ್ತಾಗಿದ್ದರೆ IV ಫ್ಲೂಯಿಡ್ಸ್ಗಳು. ಆದರೆ ಯಾವಾಗ ಉಸಿರಾಟಕ್ಕೆ ತೊಂದರೆ ಇರುತ್ತೆ, ಆಕ್ಸಿಜನ್ ಲೆವೆಲ್ ಕಮ್ಮಿ ಆಗಿರುತ್ತೆ, ಆವಾಗ ಆಕ್ಸಿಜನ್ ಸಪೋರ್ಟ್ ಹಾಗೂ ವೆಂಟಿಲೇಟರ್ ಸಪೋರ್ಟ್ಗಳನ್ನ ನಾವು ಇಲ್ಲಿ ಕೊಡ್ತೀವಿ. ಸೊ ಈ ಮಧ್ಯೆ ನಾನು ನಿಮ್ಮಲ್ಲಿ ಏನು ರಿಕ್ವೆಸ್ಟ್ ಮಾಡ್ತೀನಿ ಅಂದರೆ, ದಯವಿಟ್ಟು ಆ್ಯಂಟಿಬಯೋಟಿಕ್ಸ್ ಅಬ್ಯೂಸ್ ಮಾಡಬೇಡಿ. ಮನೇಲಿ ಯಾವುದೋ ಆ್ಯಂಟಿಬಯೋಟಿಕ್ಸ್ ಇರುತ್ತೆ ಅದನ್ನು ತೊಗೊಂಡ್ಬಿಡೋದು, ಫಾರ್ಮಸಿಗೆ ಹೋಗಿ ಒಂದು ಆ್ಯಂಟಿಬಯೋಟಿಕ್ಸ್ ತೊಗೊಂಡು ನುಂಗೋದು, ಈ ಥರ ಮಾಡಬೇಡಿ. ಯಾಕಂದರೆ ಲೇಟರ್ ಡೇಟ್ಸ್ ಈ ವೈರಲ್ ಇನ್ಫೆಕ್ಷನ್ ಮೇಲೆ ಸೂಪರ್ ಆ್ಯಡೆಡ್ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಅಂತ ಆಗುತ್ತೆ. ಹಾಗೆ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಆದಾಗ ನೀವು ತೊಗೊಂಡಿರೋ ಆ್ಯಂಟಿಬಯೋಟಿಕ್ಸ್ ವರ್ಕ್ ಆಗಲ್ಲ, ಲೋವರ್ ಆ್ಯಂಟಿಬಯೋಟಿಕ್ಸ್ ವರ್ಕ್ ಆಗಲ್ಲ, ನಾವು ಸ್ಟ್ರೈಟ್ ಅವೇ ಹೈಯರ್ ಆ್ಯಂಟಿಬಯೋಟಿಕ್ಸ್ಗೆ ಹೋಗಬೇಕಾಗುತ್ತೆ. ಸೊ ದಯವಿಟ್ಟು ಓವರ್ ದ ಕೌಂಟರ್ ಆ್ಯಂಟಿಬಯೋಟಿಕ್ಸ್ನ ಯೂಸ್ ಮಾಡಬಾರ್ದು ಅನ್ನೋದು ಒಂದು ರಿಕ್ವೆಸ್ಟ್ನ ಮಾಡ್ಕೊಳ್ತೀನಿ ನಾನಿಲ್ಲಿ. ಸೊ ಇದನ್ನು ಹೇಗೆ ತಡೆಗಟ್ಟಬಹುದು? ಕೋವಿಡ್ನಲ್ಲಿ ಏನೇನು ವಿಷಯನ ನಾವು ಪಾಲಿಸಿದ್ವೋ, ಏನೇನು ರೂಲ್ಸ್ನ ನಾವು ಫಾಲೋ ಮಾಡಿದ್ವೋ, ಆ ಸೇಮ್ ರೂಲ್ಸ್ ಕೂಡ ಇಲ್ಲಿ ಅಪ್ಲೈ ಆಗುತ್ತೆ. ಸೇಮ್ ಸೋಷಿಯಲ್ ಡಿಸ್ಟೆನ್ಸಿಂಗ್, ಸಾಮಾಜಿಕ ಅಂತರ ಕಾಯ್ದುಕೊಳ್ಳೋದು. ಯಾರಿಗಾರ ರೆಸ್ಪಿರೇಟರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ ಇತ್ತು ಅಂದರೆ ಅವರಿಂದ ಸ್ವಲ್ಪ ದೂರ ಉಳ್ಕೊಳ್ಬೇಕು. ನೆಕ್ಸ್ಟು ಮಾಸ್ಕ್ ಹಾಕೊಳ್ಳೋ ಅಂಥದ್ದು. ಸೊ ಸಾಮಾನ್ಯವಾಗಿ ನಾವು ಯೂಸ್ ಮಾಡಿದ್ದೀವಿ, ಸೇಮ್ ಮಾಸ್ಕ್ ಇಲ್ಲೂ ಕೂಡ ಹಾಕ್ಕೊಳ್ಬೇಕು, ಎಸ್ಪೆಷಲಿ ಹೊರಗಡೆ ಹೋಗಬೇಕಾದ್ರೆ. ಹ್ಯಾಂಡ್ ಸ್ಯಾನಿಟೈಸೇಷನ್, ಆವಾಗವಾಗ ಕೈ ತೊಳ್ಕೊಳ್ಳೋದು, ಸ್ಯಾನಿಟೈಸರ್ ಅಪ್ಲೈ ಮಾಡ್ಕೊಳ್ತಾ ಇರೋದು ಒಳ್ಳೆಯ ವಿಷಯ. ಜೊತೆಗೆ ನಿಮ್ಗೆ ಏನಾರ ಇನ್ಫೆಕ್ಷನ್ ಇದ್ದರೆ ದಯವಿಟ್ಟು ಜನಜಂಗುಳಿ ಇರೋ ಪ್ರದೇಶದಲ್ಲಿ ಹೋಗಬೇಡಿ. ಬೇರೆಯವ್ರನ್ನ ಹೋಗಿ ಮೀಟ್ ಆಗುವಂಥ ಸಂದರ್ಭ ಬಂದರೆ ಅಂಥ ಸಂದರ್ಭಗಳನ್ನ ಅವಾಯ್ಡ್ ಮಾಡಿ ಅಂತ ನಾನು ಹೇಳ್ತೀನಿ. ಸೊ ಇಷ್ಟೆಲ್ಲ ಆದಮೇಲೆ ಕೊನೆಗೆ ಬರುವಂಥ ವಿಷಯ ವ್ಯಾಕ್ಸಿನೇಷನ್ನು. ಈ ಕಾಯಿಲೆಗೆ ವ್ಯಾಕ್ಸಿನೇಷನ್ ಇದೆಯಾ, ಈ ಇನ್ಫೆಕ್ಷನ್ಗೆ ವ್ಯಾಕ್ಸಿನೇಷನ್ ಇದೆಯಾ ಅನ್ನೋದು. ಈ ವ್ಯಾಕ್ಸಿನೇಷನ್ ಇದುವರೆಗೂ ಇಲ್ಲ. ಈ ಇನ್ಫೆಕ್ಷನ್ ಬಂದು 25 ವರ್ಷ ಆಯಿತು, ಆದರೂ ಕೂಡ ವ್ಯಾಕ್ಸಿನೇಷನ್ ಯಾಕೆ ಇಲ್ಲ ಅಂದರೆ, ಇಷ್ಟು ದಿನ ಅದು ಯಾರಿಗೂ ತೊಂದರೆ ಕೊಟ್ಟಿಲ್ಲ, ಬಂದಾಗೂ ಕೂಡ ಇದೇನು ಪ್ಯಾಂಡೆಮಿಕ್ ಆಗಿ ಬಂದಿಲ್ಲ. ಸೊ ಬಹಳ ಮೈಲ್ಡ್ ಇನ್ಫೆಕ್ಷನ್ ಇರೋದ್ರಿಂದ ಇದಕ್ಕೆ ವ್ಯಾಕ್ಸಿನೇಷನ್ ಉತ್ಪನ್ನ ಮಾಡಿಲ್ಲ. ಕೊನೆಯದಾಗಿ ನಾನು ಏನು ಹೇಳಬೇಕು ಅಂತ ಇಷ್ಟಪಡ್ತೀನಿ ಅಂದರೆ, ಇದು ಅಂಥ ಆತಂಕಕಾರಿಯಾದ ವೈರಸ್ ಅಲ್ಲವೇ ಅಲ್ಲ. ಕೋವಿಡ್ಗೆ ಕೆಲವು ಸಿಮಿಲಾರಿಟೀಸ್ಗಳು ಇವೆ, ಆದರೂ ಕೂಡ ಇದು ಕೋವಿಡ್ ಅಷ್ಟು ಅಪಾಯಕಾರಿಯಾದ ವೈರಸ್ ಅಲ್ಲ. ಯಾಕಂದರೆ ನಮಗೆ ಇಮ್ಯುನಿಟಿ ಆಲ್ರೆಡಿ ಡೆವಲಪ್ ಆಗಿದೆ. ಸೊ ಎಲ್ಲರೂ ಧೈರ್ಯವಾಗಿ ತಮ್ಮ ಡೈಲಿ ಆ್ಯಕ್ಟಿವಿಟೀಸ್ಗಳನ್ನ ಮಾಡಬಹುದು. ಆದರೆ ಯಾರೂ ಕೂಡ ಸೋಷಿಯಲ್ ರೆಸ್ಪಾನ್ಸಿಬಿಲಿಟೀಸ್ಗಳನ್ನ ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.